ತಿರುಚಿಟ್ಟಂಬರಂ ಗುರುದೇವ. ಗುರುದೇವ, ಸರ್ವವೂ ಶಿವನೇ. ಗುರುದೇವರು ಹೇಳಿದ್ದು ಎಲ್ಲರೊಳಗೂ ಶಿವನಿದ್ದಾನೆ. ಅಂದರೆ ಪಂಚಭೂತಗಳು ಶಿವನೇ, ಪಂಚಭೂತಗಳಿಂದಾದ ಬ್ರಹ್ಮಾಂಡವು ಶಿವನೇ, ಎಲ್ಲ ಜೀವರಾಶಿಗಳು ಶಿವನೇ ಅಂತ ಗುರುದೇವ. ಆದರೆ ಮನುಷ್ಯನಲ್ಲಿ ಆ ನಾನು ಅನ್ನೋದು ಶ್ವಾಸ ಇರೋವರೆಗೂ ಇರುತ್ತೆ. ಶ್ವಾಸ ಹೋದ ನಂತರ ನಾನು ಎಂಬುದಿದ್ದ ಕಾರಣ ಶ್ವಾಸ ಹೋದ ನಂತರ ಆತ್ಮವಾಗಿ ಅಲಿತದೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ನಾನು ಎಂಬುದು ಏನು ಅಂತೇಳಿ ಗೊತ್ತಾಗೋದಾಗ ಆಗ ಪುನಃ ಪುನಃ ಜನ್ಮ ತಾಳಲಿಕ್ಕೆ ಬೇಕಾಗಿ ಆತ್ಮ ಹಾತೊರಿತದೆ. ಒಂದು ಗುರುವಿಂದ ಮಾತ್ರ ಸಾಧ್ಯ ಪುನಃ ಒಂದು ಮನುಷ್ಯ ಜನ್ಮವನ್ನು ಕರುಣಿಸಲಿಕ್ಕೆ. ಅದು ಈ ಕಳ್ಳ ಭಕ್ತರಿಗೆಲ್ಲ ಗೊತ್ತಾಗೋದಿಲ್ಲ. ಈ ಕಳ್ಳ ಭಕ್ತರು ಇದ್ದಾರಲ್ವ, ಇವರೆಲ್ಲ ತೋರಿಕೆಗಿರುವಂಥ ಭಕ್ತರು. ಇವರೆಲ್ಲ ಆಸೆಯಲ್ಲಿ ಏನು ಬೇಕಾದ್ರೆ ಮಾಡಲಿಕ್ಕೆ ರೆಡಿ ಇದ್ದಾರೆ, ಸ್ವಾರ್ಥಕ್ಕೆ ಬೇಕಾಗಿ. ಅಷ್ಟು ವೇಗವಾಗಿ ಹೋಗ್ತಾ ಉಂಟು ಪ್ರಪಂಚ. ನಾನು ಬದುಕಿದರೆ ಸಾಕು ಅಂತೇಳಿ, ನನಗೊಂದು ಸ್ಥಾನ ಸಿಕ್ಕಬೇಕು, ನನಗೊಂದು ಬೆಲೆ ಸಿಕ್ಕಬೇಕು, ನಾನು ಹೇಳಿದೆ ಸರಿ. ಅರ್ಥ ಆಗ್ತಾ ಹೇಳೋದು? ಹಾಂ. ಎದುರಿಗೆಲ್ಲ ಗುರುವೇ ಶರಣಂ. ಹಾಂ, ಬನ್ನಿ ಬನ್ನಿ ಬನ್ನಿ, ಸಂತೋಷವಾಗಿ ಬನ್ನಿ. ಹಾಂ, ಒಳಗಿಂದ ಯಾಕೆ ಬರೋದು ಅಂತೇಳಿ. ಅಲ್ವಾ? ಹಾಂ. ಏನಾದರೂ ನಾವು ಪ್ರೀತಿಯಿಂದ ಕೊಟ್ಟರೆ ಯಾಕೆ ಇದಲ್ಲ ನಮಗೆ ಬೇಡಲ್ಲ ಇದೆಲ್ಲ. ಬೇಡ ಅಂತ ಹೇಳಿದರೆ ಬೇಡದಾಗಿರ್ಬೇಕಪ್ಪ. ನೆರಳು ಸಮೇತ ಬೀಳಬಾರ್ದು. ಹಾಂ, ಅವರವರ ಸ್ವಾರ್ಥಕ್ಕೆ ಅವರು ಏನೂ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳೋದು. ಅಂಥ ಭಕ್ತರಿರೋದು ಈಗ, ಸ್ವಾರ್ಥ ಭಕ್ತರಿರೋದು. ಸತ್ಯವಂತ ಭಕ್ತರೇ ಇಲ್ಲ ಇಲ್ಲಿ ಸರಿಯಾಗಿ ನೋಡ್ಲಿಕ್ಕೆ ಹೋದರೆ. ನಾನು ಮಾಡಿದೆ, ನಾನು ಅದು ಕೊಟ್ಟೆ, ನಾನು ಇದು ಕೊಟ್ಟೆ. ಯಾರಿಗೆ ಬೇಕಾಗಿ ಕೊಟ್ಟದ್ದು? ಯಾವುದಕ್ಕೆ ಬೇಕಾಗಿ ಕೊಟ್ಟದ್ದು? ಕೊಟ್ಟದಕ್ಕೆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ತಿರುಗಿಸಿ ಕೊಡ್ತಾನಲ್ವ. ಹಾಂ, ಹಾಗಿದ್ದರೆ ಬಂದ ಅತಿಥಿಗಳಿಗೆ ಅನ್ನ ಹಾಕೋದು ಹೇಗೆ ಅಂತ ಇವರು ಮನೆಯಲ್ಲಿ? ನಾನು ಮಾಡಿದೆ ಅಂತ ಹೇಳಿದರೆ ಎಲ್ಲ ಮಾಯ ಪ್ರಪಂಚದ ಲೀಲೆ ಐತಲ್ಲ. ಸತ್ತು ಹೋದ ನಂತರ ಗೊತ್ತಾಗೋದಲ್ಲ, ಅನುಭವಿಸ್ತಾರೆ. ಸತ್ತು ಹೋದ ನಂತರ ಅಲ್ಲ, ಏನು ಬೇಕಾದ್ರೆ ಆಗಲಿ ಅಂತೇಳಿ. ಸತ್ತು ಹೋದ ನಂತರ ಪುನಃ ಹುಟ್ಟಿ ಬರ್ತಾನೆ. ಕೈಕಾಲಿಲ್ಲ, ಕಣ್ಣಿಲ್ಲ, ಅದು ಇಲ್ಲ, ಇದಿಲ್ಲ, 1000 ರೋಗಗಳೊಂದಿಗೆ ಹುಟ್ಟಿ ಬರ್ತಾನೆ. ಆಗೇನು ಮಾಡೋದು? ಆಗೇನು ಮಾಡಲಿಕ್ಕೆ ಸಾಧ್ಯ? ಏನು ಮಾಡಲಿಕ್ಕೆ ಸಾಧ್ಯ ಅಲ್ಲ. ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಹೇಳಿದರೆ ಒಬ್ಬ ಮಾತ್ರ ನಂಬಿಯಾನ ಗುರುದೇವರನ್ನು, ಅಲ್ಲ ಒಬ್ಬಳು ಮಾತ್ರ ನಂಬಿಯಾರು. ಎಲ್ಲರೂ ಗುರುವನ್ನು ನಂಬಲಿಕ್ಕೆ ಸಾಧ್ಯ ಅಲ್ಲ. ಎಲ್ಲವೂ ಶಿವನೇ, ಎಲ್ಲವೂ ಶಿವನಿಂದಲೇ. ಆದರೆ ಶಿವ ಯಾರೂ ಆಗಲಿಲ್ಲಲ್ಲ. ಶಿವ ಆಗಬೇಕಾದ್ರೆ ಭಾಳ ಕಷ್ಟ ಉಂಟಲ್ಲ. ಶಿವ ಆಗಬೇಕಾದ್ರೆ ತುಂಬ ಕಷ್ಟ ಉಂಟಲ್ಲ. ಯಾರಾದರೂ ಅಷ್ಟೇ ಈ ಪ್ರಪಂಚದಲ್ಲಿ. ಆದ ಕಾರಣ ಕೆಲವರು ಮಾತ್ರ ಕಣ್ಣಿಗೆ ಮಹಾಪುರುಷರಾಗಿ ಕಾಣೋದು. ಇಷ್ಟು ಕೋಟಿ ಮನುಷ್ಯರಲ್ಲಿ, ಆ ಕೋಟಿ ಮನುಷ್ಯರಲ್ಲಿ ಕೆಲವರು ಮಾತ್ರ ತನ್ನ ಒಳಗಿನ ಸ್ಥಿತಿಯನ್ನು ಮಾತ್ರ ಕಂಡುಕೊಳ್ತಾರೆ. ತನ್ನ ಒಳಗಿನ ಸ್ಥಿತಿಯನ್ನು ಕಂಡುಕೊಂಡು ಮೌನವಾಗಿರ್ತಾರೆ. ಇದೆಲ್ಲ ಎಂಥದಕ್ಕೆ ಕೊಡೋದು? ನಾನು ಕೇಳೋದು. ಈ ಕಾಣಿಕೆ ಸ್ವಾರ್ಥಕ್ಕೆ ಬೇಕಾಗಿ ತಾನೇ ಕೊಡೋದು. ಇವರ ಕರ್ಮಕ್ಕೆ ತಾನೇ ಕೊಡೋದು. ಯಾರಿಗೆ ಬೇಕು ಇವರ ಕಾಣಿಕೆ ಅಲ್ಲ? ಒಳ್ಳೆ ಗುಣದ ಮುಂದೆ ಉಂಟಲ್ವ ಈ ಹಣ ಉಂಟಲ್ಲ, ಸತ್ತು ಹೋದ ಹೆಣಕ್ಕೆ ಸಮಾನ. ಒಳ್ಳೆ ಗುಣವನ್ನು ಹುಡುಕಬೇಕು ಮನುಷ್ಯ, ಒಳ್ಳೆ ಕ್ಯಾರೆಕ್ಟರ್ ಬೇಕು, ಸತ್ಯವಂತನಾಗಬೇಕು. ಹಣದಲ್ಲಿ ತೂಗುವುದಲ್ಲ. ಹಣದಲ್ಲಿ ತೂಗುದರೆ ಮೊನ್ನೆ ಒಬ್ಬ ಕೋಟ್ಯಾಧಿಪತಿ ಸಾಯ್ಲಿಕ್ಕಿಲ್ಲ ಆಯಿತು, ಸುಸೈಡ್ ಮಾಡಲಿಕ್ಕಿಲ್ಲ ಆಯಿತು. ಕೋಟಿ ಇತ್ತಲ್ಲ, ಬದುಕಲಿಕ್ಕೆ 1000 ದಾರಿ ಇತ್ತಲ್ಲ. ಆಯಿತಾ? ನಾನು ಕೇಳೋದು. ಆಗೋದಿಲ್ಲ ಅದು. ಹಣ ಏನೂ ಮಾಡೋದಿಲ್ಲ ಈ ಪ್ರಪಂಚದಲ್ಲಿ. ಒಳ್ಳೆಯ ಗುಣ ಎಲ್ಲವನ್ನು ಮಾಡೋದು. ಒಳ್ಳೆಯ ಗುಣ ಕೊನೆಯವರೆಗೆ ಸಿಗುವುದು. ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಹೇಳಿದರೆ ತಾಯಿ ಚೆನ್ನಾಗಿರಬೇಕು. ಈ ಅಮ್ಮನೇ ಚೆನ್ನಾಗಿಲ್ಲದ್ರೆ ಮಕ್ಕಳೆಲ್ಲಿಗೆ ಒಳ್ಳೆದಾಗ್ತಾರೆ? ಮಕ್ಕಳೆಲ್ಲಿಗೆ ಒಳ್ಳೆದಾಗ್ತಾರೆ ಅಂತ ಕೇಳೋದು. ಮುಖ್ಯ ಪಾತ್ರ ಅಮ್ಮಂದು. ಅಪ್ಪ ಎಲ್ಲವನ್ನು ಗಮನಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಹೊರಗೆ ಹೋಗಬೇಕು, ಬರಬೇಕು, ಸಂಪಾದನೆ ಮಾಡಬೇಕು, ಮನೆಗೆ ತರಬೇಕು, ಎಲ್ಲವೂ ಮಾಡಬೇಕು.
ಇಲ್ಲಿ ಅಮ್ಮನೇ ಕೆಟ್ಟೋದ್ರೆ, ಅಮ್ಮನಿಗೆ ಸಾವಿರ ಕಲ್ಮಶಗಳಿದ್ದರೆ, ಅಮ್ಮನಿಗೆ ಸಾವಿರಾರು ವಿಚಾರಗಳಲ್ಲಿ ಸಾವಿರಾರು ಸ್ಥಿತಿಗಳೆಲ್ಲ ಇದ್ದರೆ ಮಕ್ಕಳಿಗೆ ಅದೇ ಬುದ್ಧಿಯೆಲ್ಲ ಬರೋದು. ಹೌದು ಹ್ಞೂ ಹೌದು. ಮಕ್ಕಳು ಬೈತಾರೆ, ಮಕ್ಕಳು ಹೇಳಿದ ಮಾತನ್ನು ಕೇಳುವುದಿಲ್ಲ ಅಲ್ವಾ? ಹೌದು. ಮಕ್ಕಳು ಹೇಳಿದ ಮಾತನ್ನು ಕೇಳೋದಿಲ್ಲ ಅಂದರೆ ನೀನು ಹೇಗಿದ್ದಿ ಅಂತ ಕೇಳೋದು ಮುಖ್ಯವಾಗಿ. ಒಂದು ಮನೆಯ ಯಜಮಾನನ ಮಾತನ್ನೇ ಕೇಳೋದಿಲ್ಲ ಅಂತ ಹೇಳಿದರೆ ಆ ಯಜಮಾನದಲ್ಲಿ ತಪ್ಪಿದ್ರೆ ತಾನೆ ಕೇಳೋದಿಲ್ಲ. ಯಜಮಾನದಲ್ಲಿ ಸಾವಿರ ವಿಷಯದಲ್ಲಿ ತಪ್ಪಿದ್ರೆ ತಾನೆ ಆಗೋದು. ಸಣ್ಣ ಮಕ್ಕಳಿರುವಾಗ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ನವರೆಗೆ ಗೊತ್ತಾಗೋದಿಲ್ಲ. 8ನೇ ಕ್ಲಾಸ್ ಹೋಗಿ 10ನೇ ಕ್ಲಾಸ್ ಹೋಗಿ 11ನೇ ಕ್ಲಾಸ್ ಹೋಗಿ 12ನೇ ಕ್ಲಾಸ್ ಆಗಿ ಕೆಲಸ ಮಾಡೋ ಗೊತ್ತಾಗ್ತದೆ ಏನಪ್ಪ ಅಮ್ಮ ಹೀಗಿದ್ದಾರೆ, ಏನಪ್ಪ ಅಪ್ಪ ಹೀಗಿದ್ದಾರೆ ಅಂತೇಳಿ. ಅವರಿಗಾದ ನಾಲೆಜ್ ಇರ್ತದಲ್ಲ. ಹಾಂ ಅಮ್ಮನಿಗೆ 30 ವರ್ಷ, 30 ವರ್ಷದಲ್ಲಿ ಒಂದು ಮಗು ಆಗ್ತದೆ. ಆ ಮಗು ಆಗದೇ ಪ್ರಪಂಚಕ್ಕೆ ಬಂದಿದೆ. ಆಗ ಮಗು ಅಪ್ಡೇಟ್ ಆಗಿರ್ತದೆ. ಆ 30 ವರ್ಷದ ಹಿಂದಿನ ಜ್ಞಾನ ಇಲ್ಲಿ ಸಲ್ಲುವುದಿಲ್ಲ. ಆ ಕ್ಷಣದ ಜ್ಞಾನ ಮಾತ್ರ ಸಲ್ಲುವುದು. ಈ ಕ್ಷಣಕ್ಕೆ ಹೇಗಿರಬೇಕು, ಈಗ ಪ್ರಪಂಚ ಎಷ್ಟು ಮುಂದೆ ಬಂದಿದೆ, ನಾವು ಸಣ್ಣ ವಯಸ್ಸಿನವರು ಹೀಗೆ ಇದ್ದೆವು, ನಾವು ಸಣ್ಣ ವಯಸ್ಸಿನವರು ಹಾಗೆ ಇದ್ದೆವು, ನಾವು ಅದು ಮಾಡಿದೆವು, ನಾವು ಇದು ಮಾಡಿದೆವು, ಇದೆಲ್ಲ ಅಜ್ಞಾನ. ಅದು ಕಾಲ ಕಳೆದು ಹೋಯ್ತು, ಈಗ ಮುಂದೆ ಹೋಗಿದಲ್ಲ. ಇದನ್ನು ಹಿಂದೆ ಬರಲಿಕ್ಕೆ ಆಗ್ತದಾ? ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಒಂದು 50 ವರ್ಷದ ಹಿಂದೆ ಫೋನೇ ಇಲ್ಲ ಇತ್ತು. 50 ವರ್ಷದ ಹಿಂದೆ ಇದ್ದವರು ಇವತ್ತಿಗೂ ಇದ್ದಾರೆ. 50 ವರ್ಷದ ಹಿಂದೆ ಫೋನೇ ಇಲ್ಲ ಇತ್ತು. ಈಗ ಯಾಕೆಂತ ಅವರೆಲ್ಲ ಫೋನ್ ಯೂಸ್ ಮಾಡೋದಾದರೆ ಹಿಂದಿನ ಕಾಲದಾಗೆ ಬದುಕುವುದಲ್ಲ. ಹಿಂದಿನ ಕಾಲದಾಗೆ ಬದುಕುವುದಲ್ಲ. ಹಿಂದಿನ ಕಾಲವೇ ಶ್ರೇಷ್ಠ ಅಂತ ಹೇಳಿದರೆ ಆಯಾ ಕಾಲಕ್ಕೆ ತಕ್ಕ ಹಾಗೆ ಆಯಾ ಕಾಲಘಟ್ಟಕ್ಕೆ ಏನೇನು ಆಗಬೇಕು ಅದೇ ಆಗುವುದಿಲ್ಲ. ಈಗ ಪ್ರೆಸೆಂಟ್ ಹೇಗೆ ಉಂಟು, ಇದರಲ್ಲಿ ಒಳ್ಳೆಯದು ಮಾಡೋದು ಹೇಗೆ? ನೀನು ಅದನ್ನು ಹೋಲಿಕೆ ಮಾಡಬೇಡ, ಅದು ಕಳೆದು ಹೋಯ್ತು. ಎತ್ತಿನ ಗಾಡಿಯಲ್ಲಿ ಈಗ ಹೋಗು ಅಂತಾರೆ, ಹೋಗ್ಲಿಕ್ಕೆ ಆಗೋದಿಲ್ಲ. ನಡ್ಕೊಂಡು ಹೋಗ್ತಾನೆ ಅಂತಾರೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನಡ್ಕೊಂಡು ಹೋಗಲಿಕ್ಕೆ ಮಾಡಿದಂಥ ವಿಚಾರ ತಿರುಪತಿ, ನಡ್ಕೊಂಡು ಹೋಗಲಿಕ್ಕೆ ಮಾಡಿದಂಥ ಎಲ್ಲ ವಿಚಾರಗಳು ಈ ಚಾಮುಂಡೇಶ್ವರಿ ಬೆಟ್ಟ, ಮೈಸೂರು ಚಾಮುಂಡೇಶ್ವರಿ ಬೆಟ್ಟ, ತಿರುಪತಿ, ಪಳನಿ ಮಲೆ, ಇನ್ನು ಅನೇಕ ರೀತಿಯ ಮಲೆಗಳಲ್ಲಿ ದೇವಸ್ಥಾನ ಇರೋದು ಎತ್ತರದ ಪ್ರದೇಶದಲ್ಲಿ. ಇಲ್ಲೆಲ್ಲ ನಡ್ಕೊಂಡು ಹೋಗಿ ಅಂತ ಹೇಳಿದ್ದು. ಇವ ಏನು ಮಾಡಿದ, ಇವನ ಸ್ವಾರ್ಥಕ್ಕೆ ಬೇಕಾಗಿ ದಾರಿಯೇ ಮಾಡಿಬಿಟ್ಟ. 1000 ಜನ ಹೋಗ್ತಾರೆ, 1000 ಜನ ಬರ್ತಾರೆ. ಅದಕ್ಕೊಂದು ಅರ್ಥ ಇಲ್ಲ ಅಂತ ಹೇಳೋದು. ದೇವಸ್ಥಾನಕ್ಕೆ ಹೋಗುವವನಿಗೆ ಶುದ್ಧ ಭಕ್ತಿ ಇರಬೇಕು, ಶುದ್ಧವಾದ ನಂಬಿಕೆ ಇರಬೇಕು ದೇವಸ್ಥಾನಕ್ಕೆ ಹೋಗೋದಾದರೆ. ಇದು ದೇವಸ್ಥಾನಕ್ಕೆ ಹೋಗೋದು, ಇನ್ನು ಗುರುಗಳ ಹತ್ರ ಹೋಗೋದು, ಇನ್ನು ಕೆಲವು ಕಡೆ ಹೋಗೋದು, ಹೋಗಿ ಕೊರತೆ ಹೇಳುವುದಲ್ಲದೆ, ಹೋಗಿ ಏನೆಲ್ಲ ಬಾಯಿಗೆ ಬಂದದ್ದು ಮಾತನಾಡೋದಲ್ಲದೆ, ಒಂದು ಸತ್ಯ ವಿಚಾರವನ್ನು ಮಾತಾಡುವವ, ಸತ್ಯವನ್ನು ತಿಳಿಯುವವ ಯಾರೂ ಇಲ್ಲ. ಒಂದು ಫಂಕ್ಷನ್ ಮಾಡ್ತೇವೆ, ಏನೋ ಒಂದು ಮಾಡ್ತೇವೆ, ಕಷ್ಟಪಟ್ಟು ಮಾಡ್ತಾರೆ, ಒಂದು ಮದುವೆಯೋ ಒಂದು ಪೂಜೆಯೋ ಅಲ್ಲ ಏನೋ ಒಂದು ಮಾಡ್ತಾರೆ. ಅಲ್ಲಿಗೆ ಬಂದವರು ಅವನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ, ಅವನ ಶ್ರಮ ಎಷ್ಟುಂಟು ಅಂತ ಅರ್ಥ ಮಾಡಿಕೊಳ್ಳೋದಿಲ್ಲ, ಅದರ ಹಿಂದೆ ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾನೆ ಅಂತೇಳಿ ಅರ್ಥ ಮಾಡೋದಿಲ್ಲ. ಬಂದವ 1000 ರೀತಿಯಲ್ಲಿ ಏನೆಲ್ಲ ಹೇಳಿಕೊಂಡು ಕೊರತೆ ಹೇಳಿಕೊಂಡೇ ಹೋಗೋದು ಅಲ್ವಾ? ಎಲ್ಲ ತಪ್ಪು ಕಂಡುಹಿಡಿಯೋದು ಜೀವನದಲ್ಲಿ. ಇವನ ತಪ್ಪು ಏನು ಅಂತ ಇವನಿಗೆ ಗೊತ್ತುಂಟ ಅಂತ ಕೇಳೋದು, ಇವನ ಕೈಯಲ್ಲಿ ಕೊಟ್ಟರೆ ಇಂದ ಮಾಡಲಿಕ್ಕೆ ಆಗ್ತದಾ ಅಂತ ಕೇಳೋದು. ಆಗೋದಿಲ್ಲಲ್ಲ. ಇದನ್ನು ತಿಳಿಬೇಕು ಮುಖ್ಯವಾಗಿ. ನಾವು ಹೋದಲ್ಲಿ ಹೇಗಿರಬೇಕು, ನಮ್ಮ ಮನೆಯಲ್ಲಿರುವಾಗ ನಾವು ಹೇಗಿರಬೇಕು, ನಮ್ಮ ಮನೆಗೆ ಬಂದವರ ಜೊತೆ ನಾವು ಹೇಗಿರಬೇಕು, ಇದೆಲ್ಲ ನಾವು ಕಲ್ತುಕೊಳ್ಬೇಕಾದ ವಿಚಾರ. ಇದು ಗುರುಗಳ ಹತ್ರ ಬರೋದು, ಬಂದು ಹೇಳೋದು, ನಾವು ಕಾಣಿಕೆ ಕೊಟ್ಟಿದ್ದೇವೆ, ನಾವು ಅದು ಮಾಡಿದ್ದೇವೆ, ನಾವು ಇದು ಮಾಡಿದ್ದೇವೆ. ಯಾರಿಗೆ ಬೇಕಪ್ಪ ಇರೋದಲ್ಲ? ಸತ್ಯ ಇದ್ದರೆ ಕೊಡಬೇಕು, ಆ ಸತ್ಯದಿಂದ ಬರುವುದಲ್ಲ. ಜನ್ಮ ಜನ್ಮದ ಸಾಲ ಅದು, ಯಾವುದೋ ಒಂದು ರೀತಿಯಲ್ಲಿ ಕೊಡಬೇಕು. ಎಷ್ಟು ಜನ್ಮ ಕೊಟ್ಟರು ಸಾಲದು ಗುರುವಿಗೆ. ಯಾರಿಗೆ ಬೇಕೇ ಗುರು ತಗೊಳ್ತಾರ ಕಾಣಿಕೆ? ಖಂಡಿತ ಇಲ್ಲಪ್ಪ. ಅದೇ ಹೇಳಿದ್ದು, ಗುರುವಿನ ಮುಂದೆ ಹಣ ಎಲ್ಲ ಸತ್ತು ಹೋದ ಹೆಣಕ್ಕೆ ಸಮಾನ ಅಂತೇಳಿ. ಹಣಕ್ಕೆಲ್ಲ ಪ್ರಾಧಾನ್ಯತೆ ಕೊಡುವರಲ್ಲ, ಒಳ್ಳೆ ಗುಣಕ್ಕೆ ಪ್ರಾಧಾನ್ಯತೆ ಕೊಡುವರು. ಒಳ್ಳೆ ಗುಣ ಇದ್ದರೆ ಎಷ್ಟು ಕೋಟಿ ಅವನನ್ನು ಹುಡುಕಿಕೊಂಡು ಬರ್ತದೆ. ಒಳ್ಳೆ ಗುಣ ಇಲ್ವಾ, ನೀನು ಕೋಟಿಯನ್ನು ಹುಡುಕಿಕೊಂಡು ಹೋಗ್ತಿ. ಇಷ್ಟೇ ವಿಚಾರ. ಅರ್ಥ ಆಗ್ತದ? ಗುರುಗಳ ಹತ್ರ ಬಂದು 1000 ರೀತಿಯಲ್ಲಿ ಚರ್ಚೆ ಮಾಡೋದಲ್ಲ, ವಾದ ಮಾಡೋದಲ್ಲ. ವಾದ ಮಾಡುವ ಭಕ್ತನು, ಚರ್ಚೆ ಮಾಡುವ ಭಕ್ತನು ಜೀವನದಲ್ಲಿ ಗೆದ್ದ ಚರಿತ್ರೆ ಇಲ್ಲ. ಗುರುವಿನ ಹತ್ರ ಯಾರಾದರೂ ಒಬ್ಬ ಶರಣಾಗತಿ ಆದರೆ ಮಾತ್ರ
ಯಾವುದೋ ಒಂದು ಸತ್ಯದ ಅರಿವಾದರೆ ಮಾತ್ರ ಅವನು ಸ್ಟ್ಯಾಂಡರ್ಡ್ ಆಗಿ ನಿಲ್ತಾನೆ, ನಾವು ಅಲುಗಾಡೋದಿಲ್ಲ ಅವನು. ಆ ಶರಣಾಗತಿ ತತ್ವ ಬೇಕು. ಇದು ಹಾಗೆಲ್ಲ ಬಂದ ಕೂಡಲೇ ಸ್ಪೆಷಲಿಟಿ ಬೇಕು. ಇದು ಬಂದ ಕೂಡಲೇ 1000 ವಿಚಾರಗಳು ಬೇಕು. ಬಂದ ಕೂಡಲೇ ಗುರುಗಳು ಸಿಗಬೇಕು, ಬಂದ ಕೂಡಲೇ ಗುರುಗಳ ದರ್ಶನ ಮಾಡಬೇಕು, ಬಂದ ಕೂಡಲೇ ಗುರುಗಳು 10 ಜನರ ಮುಂದೆ ನಮ್ಮನ್ನು ಎತ್ತರದಲ್ಲಿ ಇಡಬೇಕು. ಇಂಥ ಕಳ್ಳ ಭಕ್ತರೆಲ್ಲ ಬರೋದಕ್ಕಿಂತ ಉಂಟಲ್ಲ, ಯಾವುದ್ಯಾವುದೋ ದೇವಸ್ಥಾನಕ್ಕೆ ಹೋಗಿ ಯಾವುದ್ಯಾವುದೋ ಮಂತ್ರವಾದಿಗಳ ಹತ್ರ, ಯಾವುದ್ಯಾವುದೋ ಈ ಜ್ಯೋತಿಷರ ಹತ್ರ ಹೋಗಿ ಪಾಪ ಕಟ್ಟಿಕೊಂಡು ಜನ್ಮದಲ್ಲಿ ಅನುಭವಿಸಬೇಕಾಗಿ ಬರ್ಬೋದು. ಗುರುಗಳ ಹತ್ರ ಬಂದು 1000 ರೀತಿಯಲ್ಲಿ ಹಿಂದೆಯಿಂದ ಮುಂದಿನಿಂದ ಮಾತಾಡಿದರೆ ಡೆಫಿನೆಟ್ಟಾಗಿ ಹೇಳ್ತೇನೆ, ಅಂಥ ಸ್ಥಿತಿ ಅದು ಗುರು ಅಂತ ಹೇಳಿದರೆ. ಅಷ್ಟು ಸುಲಭದ ಸ್ಥಿತಿ ಅಲ್ಲ ಗುರು ಅಂತ ಹೇಳಿದರೆ. ಮತ್ತು ಸುಮ್ಮನೆ ಆಗ್ತದನ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಕಷ್ಟ ಬರೋದು? ಏನು ಮಾಡಿದರೂ ಪರಿಹಾರ ಇಲ್ಲ, ಏನು ಮಾಡಿದರೂ ಪರಿಹಾರ ಇಲ್ಲ, ಏನು ಮಾಡಿದರೂ ಪರಿಹಾರ ಇಲ್ಲ ಅಂತೇಳಿದರೆ ಸುಮ್ಮನೆ ಆಗ್ತದೆ. ಯಾವ ಜನ್ಮದ ಪಾಪ ಅಲ್ಲ ಅದು ಅನುಭವಿಸೋದು. ಒಂದು ಒಳ್ಳೆ ಜನ್ಮ ಸಿಕ್ಕಿದೆ, ಮನುಷ್ಯ ಜನ್ಮ ಸಿಕ್ಕಿದೆ. ಇದರಲ್ಲಿ ಯಾರ ಜೊತೆ ಕೂಡ ನಾವು ದ್ವೇಷ ಕಟ್ಟಿಕೊಳ್ಳದೆ ಒಂದು ಪ್ರೀತಿಯಲ್ಲಿ ಸಂತೋಷವಾಗಿ ಇದ್ದುಕೊಂಡು ನಗು ನಗುತ್ತಾ ಮಾತಾಡಿಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ ಇಲ್ಲಿ. ಅದು ಬರೋದಿಲ್ಲಲ್ಲ. ಇದು ಬರದಿದ್ದರೆ ಮೌನವಾಗೋದು ಒಳ್ಳೆಯದು. ಮೌನವಾಗಿದ್ದುಕೊಂಡು ನಮ್ಮ ಡ್ಯೂಟಿ ಅಂತ ಉಂಟು ಅದನ್ನು ಮಾಡಿಕೊಂಡು ಹೋಗ್ತಾನೆ ಇರೋದು. ಹೇಳ್ದು ಅರ್ಥ ಆಯ್ತಾ? ಹಾಗೆ ಎಲ್ಲವೂ ಶಿವನೇ. ಶಿವ ಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ಶಿವನಿಂದಲೇ ಎಲ್ಲವೂ ಆಗೋದು. ಎಲ್ಲವೂ ಶಿವನಿಂದಲೇ ಆಗೋದು ಅಂದರೆ ಅವನವನ ತಪ್ಪಿಗೆ ಶಿವ ಆಯಾ ರೀತಿಯಲ್ಲಿ ಜನ್ಮವನ್ನು ಕರುಣಿಸುವುದು. ಮನುಷ್ಯ ಸಂಪಾದನೆ ಮಾಡಬೇಕು ಅಂದ್ರೂ ಶಿವನ ಶಕ್ತಿಯೇ ಬೇಕು. ಪ್ರತಿ ಒಂದು ಮಾಡಬೇಕಾದ್ರೂ ಆ ಶಿವನ ಶಕ್ತಿ ಇಲ್ಲದೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ. ನೀನು ಏನೂ ಬೇಕಾದರೆ ಮಾಡು. ನೀನು ಹೇಳ್ತಿ ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ಆ ಕಡೆದು ಮಾಡಿದೆ, ಈ ಕಡೆದು ಮಾಡಿದೆ, ಎಲ್ಲವೂ ಮಾಡಿದೆ. ಸರಿಯಪ್ಪ, ನೀನೇ ಮಾಡಿದ್ದು. ನಿನ್ನ ಒಳಗೆ ಚೈತನ್ಯ ಇಲ್ಲದೆ ನೀನು ಎಂತನ್ನು ಮಾಡೋದು? ತೆಗೆದು ಬಿಸಾಡ್ತಾರೆ ಹೊರಗೆ, ವಾಸನೆ ಬರ್ತದೆ ಅಂತೇಳಿ. ಹಾಗಾದ್ರೆ ನಾವು ಏನು ಕೊಟ್ಟರು ಅದು ಶಿವನೇ ಕೊಟ್ಟಿದ್ದಲ್ವ? ನಾನು ಅನ್ನೋದಕ್ಕೆ ಸ್ಥಳನೇ ಇಲ್ಲ. ನಾನು ಎಂಬುದಕ್ಕೆ ಈ ಪ್ರಪಂಚದಲ್ಲಿ ಸ್ಥಳನೇ ಇಲ್ಲ, ಡೆಫಿನೆಟ್ ಆಗಿಲ್ಲ. ನಾನು ಎಂಬ ವಿಚಾರಕ್ಕೆ ಈ ಪ್ರಪಂಚದಲ್ಲಿ ಸ್ಥಳವೇ ಇಲ್ಲ. ಅದು ಅಲ್ಲಿಗೆ ಅಳಿದು ಹೋಗ್ತದೆ ನಾನೆಂಬುದು. ನೀನು ಎಂಬ ವಿಚಾರ, ಸತ್ಯವೆಂಬ ವಿಚಾರ ಅಜರಾಮರವಾಗಿ ಸೂರ್ಯ ಚಂದ್ರ ಹೇಗಿರ್ತದೆ ಹಾಗೆ ಬೆಳಗ್ತಾನಿರ್ತದೆ ಎಲ್ಲರಿಗೂ. ಸತ್ಯವಾಗಿದ್ದರೆ ಅಂಥ ಸತ್ಯವಂತರನ್ನು ಮಹಾತ್ಮರು ಅಂತ ಹೇಳಿದರು, ಪುಣ್ಯಾತ್ಮರು ಅಂತ ಹೇಳಿದರು, ಮಹಾಪುರುಷರು ಅಂತ ಹೇಳಿದರು, ಜ್ಞಾನಿಗಳು ಅಂತ ಹೇಳಿದರು, ಯೋಗಿಗಳು ಅಂತ ಹೇಳಿದರು. ಆದ ಕಾರಣ ಇವತ್ತಿಗೂ ನಾವು ಮಾತಾಡ್ತೇವೆ. ಯೋಗಿರಾಮ್ ಸುರತ್ ಕುಮಾರ್, ರಮಣ ಮಹರ್ಷಿ, ಶೇಷಾದ್ರಿ ಮಹರ್ಷಿ, ವಿಠೋಬ ಮಹರ್ಷಿ, ಹೇಳೋದು ಅರ್ಥ ಆಗ್ತದೆ. ಶಿರ್ಡಿ ಸಾಯಿಬಾಬಾ, ರಾಘವೇಂದ್ರ ಗುರು ಮಹಾರಾಜ್, ಅಕ್ಕಲ್ಕೋಟ್ ಮಹಾರಾಜ್, ಇನ್ನು ಅನೇಕ ಮಹಾಜ್ಞಾನಿಗಳ ಹೆಸರಲ್ಲೇ ಇದೆ. ಇಷ್ಟೆಲ್ಲ ಜ್ಞಾನಿಗಳು ಬಂದು, ಇಷ್ಟೆಲ್ಲ ಪವಾಡ ಪುರುಷರುಗಳು ಬಂದು, ಇಷ್ಟೆಲ್ಲ ಸತ್ಯವನ್ನು ಹೇಳಿ ಈ ಮನುಷ್ಯ ಬದಲಾಗಲಿಲ್ಲ. ಇನ್ನು ಮುಂದೆಯೂ ಮನುಷ್ಯ ಬದಲಾಗುವುದಿಲ್ಲ. ಮನುಷ್ಯ ಅವನ ನಾನು ಅಂತೇಳಿಯೇ ಅವ ಸತ್ತು ಯಾವುದ್ಯಾವುದೋ ರೀತಿಯಲ್ಲಿ ಯಾವುದ್ಯಾವುದೋ ಜನ್ಮವನ್ನು ಪಡೆದು ಹೇಗೇಗೋ ಬರ್ತಾನೆ. ಆದ ಕಾರಣ ಇಷ್ಟೆಲ್ಲ ಜನ್ಮಗಳು ಸೃಷ್ಟಿಯಾಯಿತು. 84 ಲಕ್ಷ ಜೀವರಾಶಿಗಳು ಅಂತ ಹೇಳಿದ್ದಾರೆ. ಯಾರು? ದಾಸರುಗಳು ಅಲ್ವಾ? ಅದೇ ರೀತಿ ಋಷಿಮುನಿಗಳೇನು ಹೇಳಿದ್ದಾರೆ ಗೊತ್ತುಂಟ? ಕೋಟ್ಯಾನುಕೋಟಿ ಜೀವರಾಶಿಗಳು. 84 ಲಕ್ಷ ಜೀವರಾಶಿಗಳಲ್ಲಪ್ಪ. ಸಮುದ್ರದ ಮರಳನ್ನು ಎಣಿಸಿದರೆ ಎಷ್ಟು ಲೆಕ್ಕ ಬರ್ತದೆ ಅಂತ ಗೊತ್ತಿಲ್ಲ. ಅಷ್ಟು ಬಾರಿ ಮನುಷ್ಯ ಹುಟ್ಟಿ ಸತ್ತು ಬರಬೇಕು. ಆಗ ಮನುಷ್ಯ ಜನ್ಮ ಗೊತ್ತಿದ್ದವ ಮೌನವಾಗ್ತಾನೆ. ಓ ಪವಿತ್ರ ಆತ್ಮಪ್ಪ ಮನುಷ್ಯನಾಗಿ ಹುಟ್ಟಿದ್ದಾನೆ, ಯಾವುದೊಂದು ಕಾರಣಕ್ಕೆ ಬೇಕಾಗಿ ಹುಟ್ಟಿದ್ದಾನೆ, ಅವನವನ ದಾರಿಯಲ್ಲಿ ಹೋಗಲಿ, ಅವನ ದಾರಿಗೆ ನಾವು ತಡೆ ಮಾಡೋದು ಬೇಡ. ಅವನ ಯಾವುದೇ ವಿಚಾರಕ್ಕೂ ನಾವು ತಡೆ ಮಾಡೋದು ಬೇಡ. ಅದು ಅವನ ದಾರಿಯಲ್ಲಿ ಅವನು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗಿ ಸೇರ್ತಾನೆ ನಾವು ಹೋಗಲಿ. ಅವನೊಳಗೊಂದು ಚೈತನ್ಯ ಉಂಟು, ಅವನೊಳಗೊಂದು ಜ್ಞಾನ ಉಂಟು, ಅವನೊಳಗೊಂದು ಅರಿವು ಉಂಟು, ಅವನೊಳಗೊಂದು ಶಕ್ತಿ ಉಂಟು, ಅವನೊಳಗೆ ಎಲ್ಲ ವಿಚಾರಗಳು ಉಂಟು. ಈ ಸತ್ಯವನ್ನು ತಿಳಿಯಿದ್ರೆ ಹೇಗೆ? ಈ ಸತ್ಯವನ್ನು ತಿಳಿಯಿದ್ರೆ ಹೇಗೆ ಅಂತ ಕೇಳೋದು. ಈ ಸತ್ಯವನ್ನು ತಿಳಿಲಿಕ್ಕೆ ತಾನೇ ಗುರು ಬೇಕಾದ್ದು. ಗುರುವಿಗೆ ಕಾಣಿಕೆ ಯಾಕೆ ಕೊಡ್ತಾರೆ? ಅವರ ಸ್ವಾರ್ಥಕ್ಕೆ ಬೇಕೇ ಕೊಡ್ತಾರಾ?
ಭಕ್ತನ ಸ್ವಾರ್ಥಕ್ಕೆ ಬೇಕೆ ಕೊಡೋದು ಅವನ ಸ್ವಾರ್ಥಕ್ಕೆ ಬೇಕಾಗಿ ನನಗೆ ಒಳ್ಳೆಯದಾಗಲಿ. ಆ ಸತ್ಯದಿಂದ ಕೊಟ್ಟರೆ, ಶುದ್ಧ ಮನಸ್ಸಿಂದ ಕೊಟ್ಟರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಯಾವುದ್ಯಾವುದೋ ರೀತಿಯಲ್ಲಿ ಕೊಟ್ಟರೆ, ಸ್ವಾರ್ಥದಿಂದ ಕೊಟ್ಟರೆ ಅದು ಯಾವುದಕ್ಕೂ ಸಲ್ಲೋದಿಲ್ಲ, ಯಾವುದಕ್ಕೂ ಸಲ್ಲೋದಿಲ್ಲ. ಒಂದು ಗುರು ಅಂತ ಹೇಳಿದರೆ ಭಕ್ತರು 2 ಜನವೋ 3 ಜನವೋ 4 ಜನವೋ ಒಂದು ಬೆರಳಿಕೆಷ್ಟು ಭಕ್ತರು ಇರ್ತಾರೆ ಅಂತ ಹೇಳೋದು. ಈ ಗುಂಪು ಗುಂಪು, ಈ ಕೂಟ ಎಲ್ಲ ಅದು ಗುರುವಿಗೆ ಹೇಳಿದ ಸ್ಥಿತಿ ಅಲ್ಲ ಅಂತ ಹೇಳೋದು. ಇದೆಲ್ಲ ಅಜ್ಞಾನಿಗಳಿಗೆ ಹೇಳಿದ ಸ್ಥಿತಿ ಅಂತ ಹೇಳೋದು. ಈಗಿನ ಕಾಲ ಹಾಗೆ ಹೋಗಿದೆ ಅಂತ ಹೇಳೋದು. ಎಲ್ಲ ಕೂಟ ಬರ್ತಾರೆ, ಎಲ್ಲೆಲ್ಲಿಂದೆಲ್ಲ ಬರ್ತಾರೆ, ಯಾವ್ಯಾವ ರೀತಿಯೆಲ್ಲ ಬರ್ತಾರೆ. ಅದು ಸರಿಯಲ್ಲ ಅಂತ ಹೇಳೋದು ನಾನು. ಸತ್ಯವಂತರಾಗಿ ಬರಲಿ, ಶುದ್ಧ ಆತ್ಮದಿಂದ ಬರಲಿ, ಖಂಡಿತವಾಗಿಯೂ ಒಂದು ಒಳ್ಳೆಯ ದಾರಿ ಸಿಗ್ತದೆ. ನಂಬಿಕೆ ಬಹಳ ಮುಖ್ಯ ಅಲ್ಲ. ನಾನು ಮಾಡಿದ್ದೇನೆ ಅಂತ ಹೇಳುವುದೇ ತಪ್ಪಲ್ಲ, ನಾನು ಮಾಡಿದ್ದೇನೆ ಅಂತಲೇ ಹೋಯ್ತಲ್ಲ. ಇದು ಹಾಗೆಲ್ಲ ಭಕ್ತರೊಳಗೆ ಅನೇಕ ರೀತಿಯ ಮಾತುಗಳು, ಭಕ್ತರುಗಳೇ ಡಿಸೈಡ್ ಮಾಡೋದು, ಭಕ್ತರುಗಳೇ ಮಾತಾಡೋದು. ಲಾಸ್ಟ್ಗೆ ಯಾವ್ಯಾವ ವ್ಯಾಧಿ ಬಂದು, ಯಾವುದ್ಯಾವುದು ಸ್ಥಿತಿ ಬಂದು, ಏನೆಲ್ಲ ಆಗಿಕೊಂಡು ಮನಸ್ಥಿತಿ ಕಳೆದುಕೊಂಡು, ನೆಮ್ಮದಿ ಕಳೆದುಕೊಂಡು, ಒಂದೊತ್ತು ಊಟ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಇಲ್ಲಿ. ಸಂತೋಷವಾಗಿರ್ಲಿಕ್ಕೆ ಕಲಿಯಪ್ಪ. ನೀನು ಎಲ್ಲಿಗೆ ಹೋದರೂ ಕೂಡಲೇ ಮರ್ತು ಬಿಡು. ನಿನ್ನ ಹತ್ರ ಹೇಗಿದ್ದಾರೆ ಅದನ್ನು ಮಾತ್ರ ನೋಡು. ಈ ಪ್ರಪಂಚದಲ್ಲಿ 100 ಜನ ಇದ್ದಾರೆ, ನಾನು ಒಬ್ಬ ಇದ್ದಾನೆ. ಆ 100 ಜನ ನಿನ್ನ ಹತ್ರ ಹೇಗೆ ಇದ್ದಾರೆ ಅಂತ ನೋಡಬೇಕು. 100 ಜನ ನಿನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತೇಳಿ ಕೇಳಬಾರ್ದು. 100 ಜನ ನಿನ್ನ ಬಗ್ಗೆ ಹೇಗೆ ಮಾತಾಡ್ತಾರೆ ಅಂತೇಳಿ ನೀನು ಕೇಳಲಿಕ್ಕೆ ಹೋಗಬೇಡ. ನಿನ್ನ ಹತ್ರ ಹೇಗೆ ಇದ್ದಾರೆ ಅವರು, ಅದನ್ನು ಮಾತ್ರ ನೋಡಿಕೊಳ್ಬೇಕು. ನಾನು ನಿನ್ನ ಹತ್ರ ಹೇಗೆ ಇದ್ದೇನೆ, ನೀನು ನನ್ನ ಹತ್ರ ಹೇಗೆ ಇದ್ದೆ, ಇಷ್ಟೇ ಬೇಕಾದ್ದು. ಇಲ್ಲಿ ಇನ್ನೊಬ್ಬರ ವಿಚಾರ, ಅವರ ವಿಚಾರ, ಇವರ ವಿಚಾರ ಎಲ್ಲ ಮಾತಾಡಿ ಪಾಪ ಕಟ್ಟಿಕೊಳ್ಳೋದು ಅಂತ ಹೇಳೋದು. ಅದೇ ಹೇಳೋದು, ಗುರುವಿನ ಹತ್ರ ಬಂದರೆ 2 ಆಗ್ತದೆ. ಒಂದು ಪಾಪವೂ ಕಟ್ಟಿಕೊಳ್ಳಬೇಕು, ಒಂದು ಪುಣ್ಯವೂ ಕಟ್ಟಿಕೊಳ್ಳಬೇಕು. ಇದರಲ್ಲಿ ಎಂಥದಕ್ಕೆ ಬರೋದು ಇವರೆಲ್ಲ ನಾನು ಕೇಳೋದು? ಯಾವ ಆಸೆಗೆ ಬೇಕಾಗಿ ಬರೋದು? ಯಾವ ಆಸೆಗೆ ಬೇಕಾಗಿ ಬರೋದು? ಆಸೆ ಎಂಬುದು ಸತ್ಯವಾಗಿದ್ದರೆ ತಾನೇ ನೆರವೇರೋದು. ಆಸೆ ಎಂಬುದು ದುರಾಸೆಯಾಗಿ ಸ್ವಾರ್ಥ ಆದರೆ ಎಲ್ಲಿ ನೆರವೇರ್ತದೆ? ಯಾವ ಭಗವಂತ ನೆರವೇರಿಸ್ತಾನೆ? ಯಾವ ಭಗವಂತನಿಂದ ನೆರವೇರಿಸಲಿಕ್ಕೆ ಸಾಧ್ಯ? ಆಸೆ ದುರಾಸೆಯಾಗಿ ಅದು ಸ್ವಾರ್ಥವಾಗಿದ್ದರೆ, ಅದು ನಿಸ್ವಾರ್ಥವಾಗಿದ್ದು 10 ಜನರಿಗೆ ಒಳಿತಾಗುವಾಗಿದ್ದರೆ ಖಂಡಿತವಾಗಿಯೂ ಅದು ಒಳ್ಳೆಯದೇ ಆಗೋದು. ಇಷ್ಟೇ ಹೇಳೋದು ನಾನು. ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.